ಸರಿಯಾಗಿ ಹೇಳಿದೆ ಮಹಾರಾಜ, ಸರಿಯಾಗಿಯೇ ಹೇಳಿದೆ. ಗುರುಗಳಾದ ಶತಾನಂದರಿಗೆ ಪ್ರಣಾಮಗಳು. ಅಭೀಷ್ಟ ಸಿದ್ಧಿರಸ್ತು. ಮಹಾರಾಜ, ಅಮಾತ್ಯರಿಂದ ವಿಷಯ ತಿಳಿಯಿತು. ನೃತ್ಯ ವೀಕ್ಷಣೆಯ ಸಂದರ್ಭದಲ್ಲಿ ಬೇಸರಗೊಂಡು ಏಕಾಂತ ಗೃಹದಲ್ಲಿ ಬಂದು ಚಿಂತೆ ಮಾಡುತ್ತಿದ್ದೀರಾ ಎಂದು. ಅದಕ್ಕೆ ಸಾಂತ್ವನ ಹೇಳಲು ಬಂದೆ. ಗುರುವರಿಯ, ನನ್ನ ಸಮಸ್ಯೆಗೆ ಬಹಳ ದಿನಗಳಿಂದ ಪರಿಹಾರವನ್ನು ಹುಡುಕುತ್ತಿದ್ದೇನೆ. ಆದರೆ ಅಷ್ಟೊಂದು ನಿರಾಶನಾಗಬೇಡ ಮಹಾರಾಜ. ಎಲ್ಲ ಚಿಂತೆಗೂ ಒಂದು ಪರಿಹಾರವಿದ್ದೇ ಇರುತ್ತದೆ. ಗುರುವರಿಯ, ಅದಾವ ಪರಿಹಾರವೆಂದು ತಿಳಿಯದೆ ಪರಿತಪಿಸುತ್ತಿದ್ದೇನೆ. ಹಣ್ಣಿಲ್ಲದ ಮರದಂತೆ, ತಾವರೆ ಇಲ್ಲದ ಕೊಳದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ಪಕ್ಷಿಗಳಿಲ್ಲದ ವನದಂತೆ ನನಗೆ ಸಕಲ ಸಂಪತ್ ಸೌಭಾಗ್ಯಗಳಿದ್ದರೂ ಅವೆಲ್ಲ ನಿರರ್ಥಕವೆಂಬಂತೆ ಸಂತಾನವಿಲ್ಲದ ಚಿಂತೆ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಮಹಾರಾಜ, ಸಮಸ್ಯೆಯ ಪರಿಹಾರ ಎಂದಿಗೂ ಇರುತ್ತದೆ. ಆದರೆ ಅದಕ್ಕೆ ಸರಿಯಾದ ಸಂದರ್ಭದ ಅವಶ್ಯಕತೆ ಇತ್ತು. ಈಗ ಬಂದಿದೆ. ನಿಮ್ಮ ಹಾಗೆ ರಘುವಂಶದ ಅರಸು ಅಯೋಧ್ಯೆ ದಶರಥ ಮಹಾರಾಜರು 3 ಪತ್ನಿಯರನ್ನು ಹೊಂದಿದ್ದರು. ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದರು. ಆದರೆ ಇಂದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಪುತ್ರ ರತ್ನರನ್ನು ಪಡೆದು ಮಹದಾನಂದವನ್ನು ಅನುಭವಿಸುತ್ತಿದ್ದಾರೆ. ಗುರುದೇವ, ದಶರಥ ಮಹಾರಾಜರ ಪಾಲಿಗೆ ಆ ಮಹಾಭಾಗ್ಯ ಸಾಧ್ಯವಾಗಿದ್ದಾದರೂ ಹೇಗೆ ಎಂದು ಹೇಳುವ ಕೃಪೆ ಮಾಡಿದ ಗುರುದೇವ. ನಾವಿಲ್ಲಿ ಬರುವಾಗ ನೀವೇ ಹೇಳುತ್ತಿದ್ದಿರಲ್ಲ ದೈವಾನುಗ್ರಹ ಎನ್ನುವ ಮಾತು. ಹಾಗೆ ಪುತ್ರ ಕಾಮೇಷ್ಟಿ ಯಜ್ಞ ದಶರಥ ಮಹಾರಾಜನಿಗೆ ಸಂತಾನವನ್ನು ನೀಡಿತು. ಯಜ್ಞ ಯಾಗಾದಿಗಳ ಮೂಲಕ ತಾವೂ ದೈವಾನುಗ್ರಹವನ್ನು ಹೊಂದಿದ್ದೇ. ಆದರೆ ಮಕ್ಕಳನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಹಾರಾಜ. ಗುರುವರಿಯ, ಇಂದಿಗೆ ನಮ್ಮ ಕರ್ಮ ಕಳೆದು ತಮ್ಮ ಹಿತವಚನವನ್ನು ಕೇಳುವಂತಹ ಭಾಗ್ಯ ನಮ್ಮದಾಯಿತು. ತಮ್ಮ ಸಲಹೆಯಂತೆ ಸಂತಾನಾಪೇಕ್ಷಿಯಾದ ನಾನು ಕೂಡಲೇ ಯಾಗ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಆಶೀರ್ವದಿಸಿ. ಶುಭಶ್ಯ ಶೀಘ್ರಂ. ಸಂತಾನ ಭಾಗ್ಯ ಸಿದ್ಧಿರಂ.